ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೀ ಆನ್ಸರ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲ ವಿಷಯ ಭಾಷೆ ಕನ್ನಡ. ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಶೇರ್ ಮಾಡಿದಂಥ ನಮ್ಮ ಸಬ್ಸ್ಕ್ರೈಬ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಮರದಲ್ಲಿ ಹಕ್ಕಿ ಕೂತಿದೆ, ಅಡಿಗರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಆಪ್ಷನ್ ಸಿ ಸಪ್ತಮಿ. ಎರಡನೇ ಪ್ರಶ್ನೆ, ಸೂರ್ಯ, ರವಿ, ಚಂದ್ರ, ದಿನಕರ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಚಂದ್ರ. ಮೂರನೇ ಪ್ರಶ್ನೆ, ಜಿಂಕೆಯು ನೋಡಲು ಮುದ್ದಾಗಿದೆ, ಇಲ್ಲಿ ಮುದ್ದಾಗಿದೆ ಎಂಬುದು ಗುಣವಾಚಕ. ನಾಲ್ಕನೇ ಪ್ರಶ್ನೆ, ಕ, ಚ, ಟ, ತ, ಪ ವ್ಯಂಜನಾಕ್ಷರಗಳು ಯಾವ ಪ್ರಕಾರಗಳಿಗೆ ಉದಾಹರಣೆಯಾಗಿವೆ? ಆಪ್ಷನ್ ಎ ಅಲ್ಪಪ್ರಾಣ. ಇನ್ನು ಐದನೇ ಪ್ರಶ್ನೆ, ತೆಂಗಿನ, ಕಂಗಿನ ಈ ಪದಗಳ ಅರ್ಥ? ಆಪ್ಷನ್ ಡಿ ತೆಂಗು, ಅಡಿಕೆ. ಆರನೇ ಪ್ರಶ್ನೆ, ರಮ ಆಟವನ್ನು ಆಡಿದಳು ಎಂಬುದು ಯಾವ ಕಾಲದಲ್ಲಿದೆ? ಆಪ್ಷನ್ ಎ ಭೂತಕಾಲ. ಏಳನೇ ಪ್ರಶ್ನೆ, ಎಲ್ಲಿ ಭೂರಮೆ ದೇವ ಸನ್ನದಿ ಬಯಸಿ ಬಿಮ್ಮನೆ ಬಂದಳು ಈ ಪದ್ಯವನ್ನು ಬರೆದ ಕವಿ? ಪಂಜೆ ಮಂಗೇಶರಾಯ. ಆಪ್ಷನ್ ಡಿ. ಎಂಟನೇ ಪ್ರಶ್ನೆ, ಕೊಂದನು ಕ್ರಿಯಾಪದದ ಮೂಲ ರೂಪ? ಆಪ್ಷನ್ ಡಿ ಕೊಲ್ಲು. ಇನ್ನು ಒಂಬತ್ತನೇ ಪ್ರಶ್ನೆ, ಅವನ ಜಾನತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾನತನ ಎಂಬುದು ತದ್ದಿದ್ದಾಂತ ಭಾವನಾಮ? ಆಪ್ಷನ್ ಬಿ. ಇನ್ನು ಹತ್ತನೇ ಪ್ರಶ್ನೆ, ಕುರುಡ, ಕುಂಟ, ವಿದ್ಯಾರ್ಥಿ, ಶಿಕ್ಷಕ ಇವು ಯಾವ ನಾಮಪದಕ್ಕೆ ಉದಾಹರಣೆಯಾಗಿವೆ? ಆಪ್ಷನ್ ಸಿ ಅನ್ವರ್ಥಕ ನಾಮ. 11ನೇ ಪ್ರಶ್ನೆ, ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ? ಆಪ್ಷನ್ ಎ ತೀರ್ಥರೂಪ. 12ನೇ ಪ್ರಶ್ನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಡಿ ದೃಷ್ಟಾಂತ. 13ನೇ ಪ್ರಶ್ನೆ, ಕೆಳಗಿನ ಯಾವ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಭೂತಬಲಿ. 14ನೇ ಪ್ರಶ್ನೆ, ಕೆಳಗಿನ ಯಾವ ಪದ ಅನುಕರಣಾವ್ಯಯಕ್ಕೆ ಸೇರಿದೆ? ಆಪ್ಷನ್ ಸಿ ಜುಳುಜುಳು. 15ನೇ ಪ್ರಶ್ನೆ, ತವಕ ಈ ಪದದ ಅರ್ಥ? ಎ ಆಪ್ಷನ್ ಆತುರ. 16ನೇ ಪ್ರಶ್ನೆ, ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಒಗ್ಗಟ್ಟಿನಲ್ಲಿ ಬಲವಿದೆ? ಆಪ್ಷನ್ ಬಿ. 17ನೇ ಪ್ರಶ್ನೆ, ಸದಾನಂದ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಸತ್ ಪ್ಲಸ್ ಆನಂದ. 18ನೇ ಪ್ರಶ್ನೆ, ಸವಿಗನ್ನಡ ಪದವು ಯಾವ ಸಂಧಿ? ಆದೇಶ ಸಂಧಿ ಆಗುತ್ತದೆ? ಆಪ್ಷನ್ ಬಿ. 19ನೇ ಪ್ರಶ್ನೆ, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು? ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ. 20ನೇ ಪ್ರಶ್ನೆ, ಜಯಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ಬರೆದವರು? ಆಪ್ಷನ್ ಡಿ ಕುವೆಂಪು ಅವರು.